ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಸುದೇವಸುತಂ ದೇವಂ ಹಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾತ್ಮನ ಅನುಗ್ರಹದಿಂದ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಎಲ್ಲ ಭಗವದ್ಗೀತಾ ಶ್ರೋತೃವರ್ಗವೇ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. ಈಗಾಗಲೇ ಅರ್ಜುನ ಆ ಪರಮಾತ್ಮನ ಅನಂತ ಗುಣರೂಪನಾಗಿರುವಂತಹ ಮತ್ತು ಕಾಲರೂಪನಾಗಿರ್ತಕ್ಕಂತಹ, ಸರ್ವವನ್ನ ಭಕ್ಷಣೆ ಮಾಡುವಂತಹ, ಸರ್ವವನ್ನ ನಿಯಮಿಸುವಂತಹ, ಸರ್ವವನ್ನ ಸೃಷ್ಟಿಸುವಂತಹ, ಸರ್ವಕ್ಕೆ ಕಾರಣನಾಗಿರ್ತಕ್ಕಂತಹ ಪರಮಾತ್ಮನ ಜ್ಞಾನ ನಮ್ಮ ಜೀವನದಲ್ಲಿ ಏನನ್ನ ತಂದು ಕೊಡುತ್ತೆ ಅಂತಂದ್ರೆ, ಈ ವಿಶ್ವರೂಪ ಯೋಗ ಮುಖ್ಯವಾಗಿ ಮನುಷ್ಯನಿಗೆ ಚಿಕ್ಕವನಾಗಿರೋದ್ರಿಂದ ಹಿಡಿದು ನಮ್ಗೆಲ್ಲನೂ ಸಂಸ್ಕಾರ ನಮ್ಮನ್ನ ಯಾವಾಗ್ಲೂ ಪೇರೆಂಟ್ಸ್ ಇರ್ಬೋದು, ಪಕ್ಕದವ್ರು ಇರ್ಬೋದು, ಯಾರಿರ್ಬೋದು, ಎಲ್ಲರನ್ನ ಪ್ರೋತ್ಸಾಹಿಸಿ ನಮ್ಮನ್ನ ಕರ್ತೃತ್ವವನ್ನ ಬಲಿಷ್ಠ ಮಾಡ್ತಾರೆ. ಯಾಕಂದ್ರೆ ಜೀವನಕ್ಕೆ ಅದು ಬಹಳ ಮುಖ್ಯ. ಅದು ನೀನ್ ಚೆನ್ನಾಗಿ ಓದ್ಬೇಕು, ನೀನ್ ಚೆನ್ನಾಗಿ ಏನು ಕೆಲಸ ಮಾಡ್ಬೇಕು, ನೀನ್ ಚೆನ್ನಾಗಿ ಬದುಕ್ಬೇಕು ಹೇಳಿ, ಹೀಗೆ ಎಲ್ಲಾ ರೀತಿಯಿಂದ ನೀನ್ ಚೆನ್ನಾಗಿರ್ಬೇಕು, ಹಾಗೆ ಎಲ್ಲ ಹೇಳಿ 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 ಅದಕ್ಕೆ ಅಂತ ಹೇಳಿ ಹೀಗೆ ನಮಗೆ ಈ ಕರ್ತೃತ್ವ ಭಾವ ಎಷ್ಟು ಸ್ಟ್ರಾಂಗ್ ಆಗ್ತದಂತಂದ್ರೆ ಕೊನೆಗೆ ಆಮೇಲೆ ಎಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ಸಾಮಾನ್ಯವಾಗಿ ಎಲ್ಲವೂ ನಾನ್ ಮಾಡೋದ್ರಿಂದ ನಡೀತದೆ ಅನ್ನುವಂತಹ ಒಂದು ಹಂತಕ್ಕೆ ಬಂದ್ಬಿಡ್ತದ. ಇದು ಪ್ರಾಣಿಕ ಮನಸ್ಸಿನಿಂದ ಮಾನವ ಮನಸ್ಸಿನವರೆಗೆ ಇದು ಸಹಜವಾಗಿರ್ತಕ್ಕಂಥದ್ದು, ಇದು ಬೇಕಾಗತ್ತೆ. ಇದು ಆದ್ರೆ ಈ ವಿಶ್ವ ಇದೆಯಲ್ವಾ, ಇದು ಬಹಳ ದೊಡ್ಡದು. ಇದು ಎಲ್ಲ ನಮ್ಮ ಕರ್ತೃತ್ವದಿಂದ ನಡೀತೆ ಅನ್ನುವಂತಹ ಭಾವ ನಿಧಾನವಾಗಿ ನಮ್ಮ ಕರ್ತೃತ್ವ ಭಾವ ಏನಾಗ್ತಾ ಬರ್ತದೆ, ಎಲ್ಲಾ ಸಮಯದಲ್ಲಿ ಅದು ಸಕ್ಸಸ್ ಆಗೋದಿಲ್ಲ. ಅದು ಯಾಕಂತಂದ್ರೆ ಅನೇಕ ಸಂಗತಿಗಳು ನಾವು ಮಾಡದೇ ಇದ್ರೂ ಕೂಡ ಅವು ನಡೀತಿರ್ತಾವ, ನಮಗ ಗೊತ್ತಿರೋದಿಲ್ಲ. ನಾನ್ ಮಾಡಿದೆ ಅದಕ್ಕೆ ಆಗ್ತಾ ಇದೆ ಅಂತ ನಮಗ್ ಗೊತ್ತಾಗತ್ತ. ಆಮೇಲೆ ನಿಧಾನವಾಗಿ ಅವು ಕಾಣಿಸ್ಕೊಳಕ್ ಶುರುವಾಗ್ತವೆ ನಮಗೆ. ಅವಾಗ ಏನಾಗುತ್ತೆ, ಒಂದು ರೀತಿಯಿಂದ ಈ ಸ್ವಲ್ಪ ಏರು ಇಳುವಾಗ ಶುರುವಾಗುತ್ತೆ ಜೀವನದಲ್ಲಿ.
ಆವಾಗ ತನ್ನ ಕರ್ತೃತ್ವ ಬಗ್ಗೆ ಆಗಲಿ ಮತ್ತೆ ತಾನೇನು ಇಟ್ಕೊಂಡಿದ್ದನೋ ಶ್ರದ್ಧೆ ಬಗ್ಗೆ ಆಗಲಿ ಇವೆಲ್ಲವೂ ಕೂಡ ಒಂದ್ ಸ್ವಲ್ಪ 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 ಇವನ್ನೆಲ್ಲನೂ ಸಂಶಯ ಪಡುವಂತಹ ದೃಷ್ಟಿಯಲ್ಲಿ ಮನಸ್ಸು ಬೆಳಿತಾ ಹೋಗುತ್ತೆ. ಆಮೇಲೆ ಕೆಲವೊಮ್ಮೆ ಜೀವನದಲ್ಲಿ ನಾವು ಬೆಳವಣಿಗೆ ಆಗ್ಬೇಕಾಗಿತ್ತು ಅಂತಂದಾಗ ಅವಾಗ ನ್ಯಾಚುರಲ್ ಆಗಿ ಅನೇಕ ಸಂಗತಿಗಳು ನಮ್ಗೆ ಅಪೋಸಿಟ್ ಆಗ್ತಾ ಹೋಗ್ಬಿಡ್ತಾವ. ನಮಗ್ ಅಪೋಸಿಟ್ ಅಂದ್ರೆ ನಮ್ಮ ಕರ್ತೃತ್ವ ಭಾವಕ್ಕೆ ಅಪೋಸಿಟ್ ಆಗ್ತಾ ಹೋಗ್ಬಿಡ್ತಾವ. ಅವಾಗ ಏನಾಗುತ್ತೆ, ಒಂದ್ ರೀತಿಯಿಂದ ಜೀವನದಲ್ಲಿ ಮನುಷ್ಯನಿಗೆ ಅತ್ಯಂತ ಡೋಲಾಯಮಾನ ಸ್ಥಿತಿ ಬಂದು ಶಾಂತಿ ಅಂತಕ್ಕಂಥದ್ದನ್ನ ಕಳ್ಕೊಂಡ್ಬಿಡ್ತಾನೆ ಮನುಷ್ಯ. ಸೊ ಈ ರೀತಿಯಾಗಿ ನಮ್ಮ ಮನೋಸ್ಥಿತಿ ಇರುವಾಗ ಅಲ್ಲಿ ಅವಾಗ ಸಾಮಾನ್ಯವಾಗಿ ಆ ಒಂದು ಮನೋಸ್ಥಿತಿಗೆ ಯಾರಿಂದನೂ ಕೂಡ ಆ ಮನೋಸ್ಥಿತಿಯನ್ನ ಸರಿ ಮಾಡತಕ್ಕಂಥದ್ದಾಗ್ಲಿ ಅದನ್ನ ಹೊರಗಡೆ ಕರ್ಕೊಂಡು ಬರ್ತಕ್ಕಂಥದ್ದಾಗ್ಲಿ ನಮಗೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಲೋಕದಲ್ಲಿ ಇರ್ತಕ್ಕಂತಹ 99% ಜನ ಈ ಲೋಕವೇ ಸತ್ಯ ಎನ್ನುವಂತಹ, ಲೋಕವೇ ಸತ್ಯ ಅಂತಂದ್ರೆ ಸುಳ್ಳು ಅಂತ ಹೇಳ್ತಿಲ್ಲ ನಾನು, ಆದ್ರೆ ಅದು ಅರ್ಧ ಸತ್ಯ ಇದೆ, ಪೂರ್ಣ ಸತ್ಯ ಅಲ್ಲದು. ಯಾವುದು ನಾವು ನಮ್ಮ ಕರ್ತೃತ್ವದಿಂದ ಏನೆಲ್ಲ ಎಸ್ಟಾಬ್ಲಿಷ್ ಮಾಡಿಕೊಂಡಿದ್ದೆವೋ ಅದು ಅರ್ಧ ಸತ್ಯ ಇದೆ. ಸೊ ಇನ್ನ ಅರ್ಧ ಸತ್ಯ ನಮಗೆ ಅದು ಗೋಚರ ಆಗಿಲ್ಲ. ಹಾಗಾಗಿ ಯಾವಾಗ ಅದು ಎಲ್ಲ ಕೆಲವೊಂದು ಸಂದರ್ಭದಲ್ಲಿ ನಮಗೆ ವಿರುದ್ಧ ಆಗ್ತಾ ಬರ್ತದೆ, ಅವಾಗೆಲ್ಲನೂ ಕೂಡ ದ್ವಂದ್ವ ಶುರುವಾಗ್ತಾ ಬರ್ತದೆ. ಇಂತಹ ಒಂದು ದ್ವಂದ್ವತೆ ಅರ್ಜುನನಲ್ಲಿ ಆಳವಾಗಿ ಎಲ್ಲರಲ್ಲಿ ಇರ್ತಕ್ಕಂಥದ್ದೇ. ಅದನ್ನ ನಾವು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಕರಿತೀವಿ ಅದನ್ನ ಈ ಮನೋಶಾಸ್ತ್ರದಲ್ಲಿ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಏನ್ ಹೇಳ್ತೀವಿ, ರಹಸ್ಯ ಮನಸ್ಸು ಅಂತ, ಕಾರಣ ಶರೀರ ಅಂತ ಹೇಳ್ತೀವಿ. ಆ ಕಾರಣ ಶರೀರದಲ್ಲಿ ಇಂತಹ ಅನೇಕ ಸಂಗತಿಗಳು ಸೇರ್ಕೊಂಡು ಅವೇ ಜೀವನ ಆಗಿಬಿಟ್ಟಿರ್ತವೆ. ಇಂತಹ ಒಂದು ಎಲ್ಲ ನಮಗೆ ಈ ವಿಶ್ವರೂಪ ದರ್ಶನ ಬರೀ ಶಬ್ದವಾಗದೆ ಸ್ವಲ್ಪ ಅಂತರಂಗಕ್ಕೆ ಇದರ ವಾಕ್ಯಗಳು ಇಳಿತಾ ಹೋಗ್ಬೇಕು. ಯಾವಾಗ ಅಂತರಂಗಕ್ಕೆ ಇಳಿತಾ ಹೋಗ್ತದೆ ಅವಾಗ ನಿಧಾನವಾಗಿ ಕರ್ತೃತ್ವ ಭಾವ ಕಡಿಮೆ ಆಗ್ತಾ ಬರ್ತದ. ಯಾಕೆ ಇದನ್ನ ನಾನು ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಪಾಯಿಂಟ್ ತಗೊಂಡಿದ್ದೀನಿ ಅಂತಂದ್ರೆ, ನಾವು ಯಾವಾಗಲೂ ಕೂಡ ಈ ಕಣ್ತೆಗೆದು ನೋಡಿದಾಗ ವಿಚಾರ ಮಾಡೋದಿಲ್ಲ. ನಾವು ತುಂಬಾ ನಮ್ದೇ ಆಗಿರ್ತಕ್ಕಂತಹ ಮೂಗಿನ ನೇರಕ್ಕ ನಾವು ನೋಡ್ತಾ ಹೋಗುತ್ತೀವಿ. ನಾವು ನಿನ್ನೆ ಶ್ರೀ ಅರವಿಂದ ಅವ್ರದ್ದು ಸಾವಿತ್ರಿಯ ಚಿಂತನೆಯನ್ನ ಮಾಡುವಾಗ ಒಂದು ತಮಾಷೆ ಆಗಿರ್ತಕ್ಕಂಥ ಸಂಗತಿಯನ್ನ ಶ್ರೀ ಅರವಿಂದ ಅವ್ರು ಹೇಳ್ತಾರೆ. ಏನಂತಂದ್ರೆ, ಮನುಷ್ಯ ಟಾರ್ಚನ್ ಹಿಡ್ಕೊಂಡು ಸೂರ್ಯನನ್ನ ಹುಡುಕಕ್ಕೆ ಹೊರಟಿದ್ದಾನೆ ಅಂತ. ಟಾರ್ಚ್ ಹಿಡ್ಕೊಂಡು ಸೂರ್ಯನನ್ನ ಹುಡುಕೋದು ಹಾಸ್ಯಾಸ್ಪದವಾಗಿ ಕಾಣುತ್ತದೆ. ಅದೇಗೆ ಅದು ಸ್ವಲ್ಪ ಗೂಢದ ಅದು ಶಬ್ದ. ಅದರ ಅರ್ಥ ಏನಂತಂದ್ರೆ, ಟಾರ್ಚ್ ಹಿಡ್ಕೊಂಡು ಸೂರ್ಯನ ಹುಡುಕ ಹೊರಟಿದ್ದಾನೆ ಅಂತಂದ್ರೆ ಸುಮ್ಮನೆ ಕಣ್ ತೆಗೆದ್ರೆ ಸೂರ್ಯ ಕಾಣಿಸ್ತಾನೆ. ಇದೆಲ್ಲ ಸಂಗತಿ ಎಲ್ಲ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ಯಾಕೆ ಟಾರ್ಚ್ ಬೇಕು ಅಂತ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಾಗುತ್ತೆ. ಆದ್ರೆ ಅದು ರಹಸ್ಯದ ಏನು ಅಂತಂದ್ರೆ, ಟಾರ್ಚ್ ಅಂತಂದ್ರೆ ಇಲ್ಲಿ ನಮ್ಮ ಬುದ್ಧಿ. ನಾವು ನಮ್ಮ ಬುದ್ಧಿಯಲ್ಲಿ ಪರಮಾತ್ಮನ ಅರ್ಥ ಮಾಡ್ಕೊಳಕ್ ಹೋಗ್ತೀವಿ, ನಮ್ಮ ಬುದ್ಧಿಯಿಂದ ನಾವು ತಿಳಕ್ ಹೋಗ್ತೀವಿ. ಈ ಸೆಲ್ಫ್ ಐಡೆಂಟಿಟಿ ಅಂತ ಏನ್ ಕರಿತೀವಿ,
ಈ ಸೆಲ್ಫ್ ಐಡೆಂಟಿಟಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲವನ್ನ ನಾವು ಇದರ ಚೌಕಟ್ಟಿನಲ್ಲೇ ನೋಡಕ್ ಹೋಗ್ತೀವಿ. ಇದನ್ನ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬ್ರೇಕ್ ಮಾಡ್ಬೇಕು. ಆ ಟಾರ್ಚ್ ಬೇಕಾಗಿಲ್ಲ, ಸುಮ್ನೆ ಕಣ್ ತೆಗೆದ್ರೆ ಸಾಕು ಸೂರ್ಯ ಕಾಣುತ್ತಾನೆ ಅಂತ ಹೆಂಗಿದೆಯೋ ಹಾಗೆ ಈ ಅಹಂ ಕೋಟೆಯನ್ನು ಸ್ವಲ್ಪ ನಾವು ಸಾತ್ವಿಕಕ್ಕೆ ತಗೊಂಡ್ ಬರ್ಬೇಕು. ಸಾತ್ವಿಕಕ್ಕೆ ತಗೊಂಡ್ ಬಂದ್ವಿ ಅಂತಂದ್ರೆ ಅವಾಗ ಏನಾಗತ್ತೆ, ಅದರ ಅನೇಕ ಅನರ್ಥಗಳು ತನ್ನಿಂದ ತಾನೇ ಸಡಿಲ್ತವೆ. ಆ ರೀತಿಯಾಗಿ ಒಂದು ದ್ವಂದ್ವದಲ್ಲಿ ಇರುವಂತಹ ಅರ್ಜುನನಿಗೆ ಪರಮಾತ್ಮ ಅವನಿಗೆ ಮೂಲದಲ್ಲಿರ್ತಕ್ಕಂಥ ಏನೆಲ್ಲ ಡೌಟ್ಸ್ ಗಳಿದ್ವು ಆ ಎಲ್ಲ ಡೌಟ್ಸ್ ಗಳನ್ನ ಈ ವಿಶ್ವರೂಪ ಸಂದರ್ಶನದಲ್ಲಿ ಅವನನ್ನ ಸಂಪೂರ್ಣವಾಗಿ ತೆಗೆದ್ಬಿಟ್ಟ. ಸಾಮಾನ್ಯವಾಗಿ ನಮ್ಮ ಜೀವನದ ಬಗ್ಗೆ, ನಮ್ಮ ಸಂಸಾರದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಎಲ್ಲರಿಗೂ ಕೂಡ ಅವರವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿರ್ತಕ್ಕಂತಹ ವಿಚಾರಧಾರೆಗಳು ಯಾವಾಗಲೂ ಕಾಡ್ತಾ ಇರ್ತವೆ ಮನುಷ್ಯನಿಗೆ. ಜೀವನ ಹೀಗಾದ್ರೆ ಹೇಗೆ ಅಂತ ಹೇಳಿ ಈ ತರ ಸುಮ್ಮನೆ ಥಾಟ್ಸ್ಗಳು ಬರ್ತಾನೆ ಇರ್ತಾವ. ಅದಕ್ಕೆ ಇದೆಲ್ಲವನ್ನ ನಾವು ಸ್ವಲ್ಪ ಈ ಜ್ಞಾನದ ಕಣ್ಣಿನಿಂದ, ದಿವ್ಯಂ ದದಾಮಿತೆ ಚಕ್ಷುಹು ಅಂತ ಹೇಳಿರಲ್ಲ, ಈ ಜ್ಞಾನದ ಕಣ್ಣಿನಿಂದ ಏನ್ ಮಾಡ್ಬೇಕು ಅಂತಂದ್ರೆ ಸ್ಪಷ್ಟವಾಗಿ ತಾನೇ ಭಗವಂತನೇ ಆಶ್ವಾಸನೆ ಕೊಟ್ಬಿಟ್ಟಿದ್ದಾನೆ. ಈ ಜಗತ್ತನ್ನ ನಿರ್ಮಾಣ ಮಾಡಿದವನು ಅವನೇ, ನಮ್ಮಲ್ಲಿ ತಾನೇ ಇದ್ದು ಚೈತನ್ಯ ರೂಪನಾಗಿ ನಡೆಸೋನು ಅವನೇ, ಮತ್ತೆ ಇದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥವನು, ಇದನ್ನೆಲ್ಲ ಚಲಿಸುವಂತವನು ಪರಮಾತ್ಮನೇ, ಒಳಗೆ ಮತ್ತು ಹೊರಗೆ. ಯಾರು ನಾವು ದಿನ ಅರ್ಜಿ ಹಾಕ್ತಿವ, ಸೂರ್ಯನಿಗೆ ಅರ್ಜಿ ಹಾಕ್ತಿವ, ಗಾಳಿಗೆ ಅರ್ಜಿ ಹಾಕ್ತಿವ, ಯಾರಿಗೆ ಅರ್ಜಿ ಹಾಕ್ತಿವಿ, ಮಳೆಗೆ ಅರ್ಜಿ ಹಾಕ್ತಿವ. ಯಾರು ನಿರ್ಮಾಣ ಮಾಡಿದ್ದನೋ ಅವನನ್ನ ನಾವು ನಿರ್ಮಾತೃ, ಬರೀ ನಿರ್ಮಾತೃ ಅಲ್ಲ, ಅವನು ಈಶ್ವರ, ಸರ್ವಜ್ಞ. ಅವನು ಆ ಸರ್ವಜ್ಞನಾಗಿರ್ತಕ್ಕಂತಹ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡಿದ್ದನಿಗೆ ಈ ಜಗತ್ತನ್ನ ಯಾವ ಕಡೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಅವನಿಗೆ ಗೊತ್ತಿದೆ. ಅವನ ಆ ಪರಮಾತ್ಮನನ್ನ ಅರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಾವು ನಮ್ಮ ಮೂಗಿನ ನೇರಕ್ಕೆ ಹೀಗಿದ್ರೆ ಚೆನ್ನಾಗಿರುತ್ತೆ, ಹಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಬಾರದು. ಆ ಪರಮಾತ್ಮನ ಕಾರ್ಯ ಏನಿದೆಯೋ ಆ ಕಾರ್ಯವನ್ನ ನಾವು ಅರ್ಥಕೊಳ್ಳಕ್ ಶುರು ಮಾಡಿದ್ವಿ ಅಂತಂದ್ರೆ ಅವಾಗ ಜೀವನ ಸಂತೋಷವಾಗಿರಕ್ಕೆ ಸಾಧ್ಯತೆ ಇದೆ. ಯಾಕಂತಂದ್ರೆ ನಾವು ಈಗಾಗಲೇ ನೋಡಿದ್ದೀವಿ 2-3 ಕಡೆಗೆ ಪರಮಾತ್ಮ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು. ಯದಾ ಯದಾ ಹಿ ಧರ್ಮಸ್ಯ ಅಂತ ಒಂದು ಶಬ್ದ ಹೇಳಿದ್ದಾನೆ, ಪರಿತ್ರಾಣಾಯ ಸಾಧೂನಾಮ್ ಅಂತ ಮತ್ತೊಂದು ಶಬ್ದ ಹೇಳಿದ್ದಾನೆ. ಮತ್ತೆ ಯಾರು ನನ್ನನ್ನು ಸತತವಾಗಿ ಸ್ಮರಣೆ ಮಾಡ್ತಾರೋ ಯೋಗಕ್ಷೇಮವನ್ನ ನೋಡಿಕೊಳ್ತೇನೆ ಅಂತ ಹೇಳಿದ್ದಾನೆ. ಇಷ್ಟೊಂದು ಆಶ್ವಾಸನೆಗಳು ಕೊಟ್ಟಾಗಲೂ ಕೂಡ ಆ ಆಶ್ವಾಸನೆಗಳು ನಮ್ಗೇನಾಗ್ತೇವೆ ಅಂತಂದ್ರೆ ಅವು ಒಳಗಡೆ ಹೋಗ್ತಾ ಇಲ್ಲ. ಅವು ಹಾಗಾಗಿ ನಮ್ಮ ಜೀವನದ ಬಗ್ಗೆ ಇರಲಿ, ನಮ್ಮ ಕುಟುಂಬದ ಬಗ್ಗೆ ಇರಲಿ, ನಮ್ಮ ಸಮಾಜದ ಬಗ್ಗೆ ಇರಲಿ, ನಮ್ಮ ರಾಜ್ಯದ ಬಗ್ಗೆ ಇರಲಿ, ದೇಶದ ಬಗ್ಗೆ ಇರಲಿ, ಧರ್ಮದ ಬಗ್ಗೆ ಇರಲಿ, ಇವು ಏನೋ ಆಗುತ್ತೆ ಅಂತಕ್ಕಂತಹ ಹೆದರಿಕೆಗಳೆಲ್ಲವೂ ಕೂಡ ನಾವು ವಿಶ್ವರೂಪ ಈ ದರ್ಶನ ಯೋಗದಲ್ಲಿ ಸಂಪೂರ್ಣವಾಗಿ ವಿಚಾರ ಮಾಡಿದ್ವಿ ಅಂತಂದ್ರೆ ಇವಕ್ಕೆಲ್ಲದಕ್ಕೂ ಕೂಡ ಒಂದು ತಾತ್ವಿಕವಾಗಿರ್ತಕ್ಕಂತಹ ಉತ್ತರ ಸಿಗುತ್ತೆ. ನಮ್ಮ ಜೀವನ ಇರ್ಬೋದು, ನಮ್ಮ ಧರ್ಮ ಇರ್ಬೋದು, ನಮ್ಮ ದೇಶ ಇರ್ಬೋದು. ಯಾಕಂತಂದ್ರೆ ಎಲ್ಲರ ಹೃದಯದಲ್ಲಿದ್ದು ನಡೆಸುವವನು ಅವನೇ. ಉದ್ದೇಶರ್ಜುನ ತಿಷ್ಠತಿ ಅಂತ 18ನೇ ಅಧ್ಯಾಯದಲ್ಲಿ ಎಲ್ಲರ ಹೃದಯದದ್ದು ಪಾರ್ಥ ಸಾರಥಿ ಅಂತ. ಪಾರ್ಥ ಅಂತಂದ್ರೆ ಇಲ್ಲಿ ನಾವು ಬುದ್ಧಿಯನ್ನ ಪಾರ್ಥ ಅಂತ ಕರೆಯೋಣ. ಎಲ್ಲರ ಬುದ್ಧಿಯಲ್ಲಿ ಅವನೇ ರಥಿಯಾಗಿ, ಸಾರಥಿಯಾಗಿ ಎಲ್ಲರನ್ನ ಎಳ್ಕೊಂಡು ಹೋಗ್ತಕ್ಕಂಥವನು ಸರ್ವ ನಿಯಾಮಕನಾಗಿರ್ತಕ್ಕಂತಹ ಪರಮಾತ್ಮ.
ನಮ್ ಕೆಲ್ಸ ಏನು ಅಂತಂದ್ರೆ ನಮ್ ಕೆಲ್ಸ ಬಹಳ ಚೆನ್ನಾಗಿರೋದ್ರು ನಿಮಿತ್ತ ಮಾತ್ರ ಭವಸವ್ಯ ಸಾಚಿ ಅಂತ. ಆದ್ರೆ ಅವನು ನಮ್ಮ ಮೂಲಕನೇ ಮಾಡಿಸ್ಕೊಂಡು ಹೋಗ್ತಾನ. ಅವನು ಬೇರೆ ಎಲ್ಲಿ ಮಾಡೋದಿಲ್ಲ ಅವನು. ಯಾಕಂತಂದ್ರೆ ಅವನು ಈಶ್ವರನಾಗಿ ನಮ್ಮ ಮೂಲಕನೇ ಮಾಡಿಸ್ಕೊಂಡು ಹೋಗ್ತಾನೆ. ಸೊ ಹಾಗಾಗಿ ಜೀವನದಲ್ಲಿ ಆ ಪರಮಾತ್ಮನ ಕಾರ್ಯಕ್ಕೆ ನಾವೊಂದು ಉಪಕರಣವಾಗಿ ಕೆಲಸವನ್ನ ಮಾಡಿದ್ವಿ ಅಂತಂದ್ರೆ ಆಗ ಎಲ್ಲಾ ದ್ವಂದ್ವಗಳು ಕಳ್ಕೊಂಡು ಮನಸ್ಸು ಆತ್ಯಂತಿಕವಾಗಿರ್ತಕ್ಕಂತಹ ಶಾಂತತೆಯನ್ನ ಪಡೆಯೋದ್ರ ಜೊತೆಗೆ ಆ ಸರ್ವ ನಿಯಾಮಕನಾಗಿರ್ತಕ್ಕಂತಹ ಪರಮಾತ್ಮ ಮೇಲೆ ಆತ್ಯಂತಿಕವಾಗಿರ್ತಕ್ಕಂತಹ ಪ್ರೀತಿ, ಆತ್ಯಂತಿಕವಾಗಿರ್ತಕ್ಕಂತಹ ಭಕ್ತಿ, ಇದೆಲ್ಲ ಬರ್ಲಿಕ್ಕೆ ಶುರುವಾಗುತ್ತೆ. ಅಂತಹ ಒಂದು ಭಾವದಲ್ಲಿ ಅರ್ಜುನ ಬಂದು ನಿಂತುಕೊಂಡಿದ್ದಾನೆ. ಈಗ ಅವನಿಗೆ ತನ್ನ ಜೀವನದ ಏನು ಅನೇಕ ಸಂಗತಿಗಳು ಓಪನ್ ಆಗಿ ಅವನಿಗೆ ರಿಯಾಲಿಟಿ ಗೊತ್ತಾಯ್ತು. ರಿಯಾಲಿಟಿ ಗೊತ್ತಾದ್ಮೇಲೆ ಈಗ ಆ ಅನಂತ ಶಕ್ತಿ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ಅವನು ಗುಣಗಾನ ಮಾಡ್ತಕ್ಕಂಥದ್ದು ಸುಮ್ಮನೆ ಗುಣಗಾನ ಅಲ್ಲ, ಅದು ಹೃದಯಾಳದಿಂದ ಸತ್ಯದ ದರ್ಶನವಾಗಿ ಮಾಡ್ತಕ್ಕಂಥದ್ದು. ನಾವು ಎಲ್ಲ ಅನೇಕ ಮಹನೀಯರನ್ನು ನೋಡಿದಾಗ ಈ ವಿಷಯದಲ್ಲಿ ಅವರೆಲ್ಲರೂ ತಮ್ಮ ಜೀವನವನ್ನ ಆ ಭಗವಂತನ ಕಾರ್ಯಕ್ಕೋಸ್ಕರವಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತಪ್ಪಿಸಿಕೊಂಡಿರ್ತಕ್ಕಂಥದ್ದು. ಇದನ್ನ ಸಮರ್ಪಣ ಭಾವ ಅಂತ ಕರೀತಾರೆ. ಈ ಸಮರ್ಪಣ ಭಾವ ಬರೋವರೆಗೂ ಕೂಡ ನಾವು ಈ ಶಾಸ್ತ್ರ ಚಿಂತನೆ ಮಾಡ್ಬೇಕಾಗತ್ತೆ. ಒಮ್ಮೆ ಸಮರ್ಪಣ ಭಾವ ಬಂತು ಅಂತಂದ್ರೆ ಅವಾಗ ಶಾಸ್ತ್ರ ಚಿಂತನೆ ಅಗತ್ಯತೆ ಇಲ್ಲ. ಸೊ ಅಲ್ಲಿವರೆಗೂ ಕೂಡ ನಮಗೆ ಮತ್ತೆ 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 ಅನೇಕ ಮೂಲಗಳಿಂದ ಸೊ ಪುನಃ 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 ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ಇದನ್ನ ನಾವು ಮುಂದೆ ಮತ್ತೆ ಪುನಃ ಈ ಗೀತೆಯಲ್ಲಿ ಮತ್ತೆ ಪುನಃ ಪ್ರಶ್ನೆಗಳನ್ನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅರ್ಜುನನನ್ನ. ಇದು ಒಂದು ಒಮ್ಮೆ ಓಪನ್ ಆಗೋದಲ್ಲ. ಇದು ಈ ಆಧ್ಯಾತ್ಮಿಕ ಜ್ಞಾನ, ಪರಮಾತ್ಮನ ಸತ್ಯ ದರ್ಶನ ಒಂದು ಸಾರಿ ಓಪನ್ ಆಗೋದಲ್ಲ. ನಾವು ಎಷ್ಟೆಷ್ಟು ಕೊಡ್ತಾ ಅಂದ್ರೆ ಎಷ್ಟೆಷ್ಟು ನಾವು ಶರಣಾಗತಿ ಆಗ್ತಾ ಹೋಗ್ತೀವಿ ಅಷ್ಟಷ್ಟು ಅದು ಬೆಳಕು ಬರ್ತಾ ಹೋಗುತ್ತೆ ಅಂತ. ಕೇಳಿದಾಗ ಎಲ್ಲ ತಿಳಿದಂಗಾಗತ್ತೆ. ಆದ್ರೆ ಅದು ಒಂದು ಸುಮ್ಮನೆ ಒಂದು ಬೆಳಕ್ ತರ. ಆದ್ರೆ ಮತ್ತೆ ಯಥಾಸ್ಥಿತಿ ಜೀವನ. ಯಾಕೆ ಅಂತಂದ್ರೆ ನಾನು ಸುಮಾರು ಸಾರಿ ಹೇಳುವಾಗೆ ಅದು ನೀರಿನ ಮೇಲೆ ಪಾಚಿ ಇದ್ದಂಗ ಮತ್ತೆ ತುಂಬ್ಕೊಂಡ್ಬಿಡುತ್ತದು, ಪಾಚಿ ಕಟ್ಕೊಂಡ್ಬಿಡ್ತದ. ನಮ್ಮ ಪೂರ್ವ ಸಂಸ್ಕಾರಗಳು ಅವು ಇನ್ನೂ ಕರ್ತೃತ್ವ ಭಾವದಲ್ಲಿ ಇರೋದ್ರಿಂದ ಮತ್ತೆ ಅದನ್ನು ಮುಚ್ಚಿಬಿಡ್ತದ. ಹಾಗಾಗಿ ಅದು ಸಂಪೂರ್ಣವಾಗಿ ಪಾಚೆಯನ್ನ ನೀರಿನಿಂದ ಆಚೆ ತೆಗೆತನಕನು ಕೂಡ ನಿರಂತರವಾಗಿ ಅಧ್ಯಯನ, ಅಧ್ಯಾಪನ ಬಹಳ ಮುಖ್ಯ ಆಗುತ್ತದೆ. ಈಗ ಅರ್ಜುನ ಆ ಪರಮಾತ್ಮನ ದಿವ್ಯ ರೂಪವನ್ನ ನೋಡಿದ ಮೇಲೆ ಅವನು ಆತ್ಯಂತಿಕ ಆನಂದದಿಂದ ಪರಮಾತ್ಮನನ್ನ ಗುಣಗಾನ ಮಾಡ್ತಾ ಅವನು ಯಾವ ರೀತಿಯಾಗಿ ನಮಸ್ಕಾರ ಮಾಡ್ತಾನೆ, ಯಾವ ರೀತಿಯಾಗಿ ಭಕ್ತಿಯನ್ನ ಅವನು ತೋರಿಸ್ಕೊಳ್ತಾ ಇದ್ದಾನೆ ಎನ್ನುವಂತಹ ಶ್ಲೋಕಗಳು. ಇದರಲ್ಲಿ ಬಹಳಷ್ಟು ಭಕ್ತಿಯ ಪರಾಕಾಷ್ಠೆ ಇದೆ ಇದರಲ್ಲಿ. ಇಲ್ಲಿಂದ ಒಂದಿಷ್ಟು ಶ್ಲೋಕಗಳು ಎಲ್ಲವೂ ಮುಖ್ಯವಾಗಿ ವಿಷಯ ಎಲ್ಲ ಮುಗಿದಿದೆ. ಇಲ್ಲಿರ್ತಕ್ಕಂತಹದ್ದು ಈ 38ರಿಂದ 46ನೇ ಶ್ಲೋಕ ತನಕನು ಭಕ್ತಿಯ ಪರಾಕಾಷ್ಠೆ. ಸೋಮಾದಿದೇವ ಪುರಾಣ
ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮಂ ತ್ವಯಾ ತತಂ ವಿಶ್ವಮಂತರೂಪಂ. ತ್ವಂ ಆದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತ ವೇತ್ತ ಅಸಿ ವೇತ್ತ ಅಸಿ ವೇದ್ಯಂ ಚ ಪರಂ ಚ ಧಾಮಂ ತ್ವಯಾ ತತಂ ವಿಶ್ವಂ ಅನಂತರೂಪ. ವಿಶ್ವಂ ಅನಂತರೂಪ. ವಿಶ್ವಂ ಅನಂತರೂಪ ಅಂತಂದ್ರೆ ಇಡೀ ವಿಶ್ವವೆಲ್ಲವೂ ಕೂಡ ನಿನ್ನ ರೂಪವೇ. ವೇತ್ತಾಸಿ ವೇದ್ಯಂಚ ಪರಂಚ ಧಾಮ, ನೀನು ಸರ್ವಕ್ಕೆ ನೀನು ಎಲ್ಲದಕ್ಕೂ ಕೂಡ ಪರಮಧಾಮ. ಸೊ ಎಲ್ಲ ಯಾವುದನ್ನ ತಗೊಂಡ್ರು ಕೂಡ ಕೊನೆಗೆ ಎಲ್ಲಿ ಮುಟ್ಟುತ್ತೆ ಅಂದ್ರೆ ನಿನ್ನನ್ನೇ ಮುಟ್ಟುತ್ತೆ. ಯಾಕಂತಂದ್ರೆ ಎಲ್ಲವೂ ಕೂಡ ನಿನ್ನಿಂದನೇ ಬಂದಿರತಕ್ಕಂಥದ್ದು. ಈಗೊಂದು ಎಕ್ಸಾಂಪಲ್ ನೋಡಿದ್ವಿ ಅಲ್ವಾ ನಾವು ಕೆಲವೊಂದು ಕಡೆಗೆ. ಈಗೊಂದು ಆಪಲ್ ಇದೆ, ಆಪಲ್ ಎಲ್ಲಿಂದ ಬಂದಿದೆ? ಯಾರೋ ಒಬ್ಬ ರೈತನಿಂದ ಬಂದಿದೆ. ರೈತ ಎಲ್ಲಿಂದ ತಗೊಂಡಿದ್ದಾನೆ? ಮರದಿಂದ. ಮರ ಎಲ್ಲಿಂದ ಬಂದಿದೆ? ಭೂಮಿಯಿಂದ ಬಂದಿದೆ. ಭೂಮಿಯಿಂದ ಹೆಂಗ ಉತ್ಪತ್ತಿ ಆಯ್ತು? ನೀರಿನಿಂದ ಉತ್ಪತ್ತಿ ಆಯ್ತು. ನೀರೆಲ್ಲಿಂದ ಬಂದಿದೆ? ಅಗ್ನಿಯಿಂದ ಬಂದಿದೆ. ಅಗ್ನಿ ಎಲ್ಲಿಂದ ಬಂದಿದೆ? ವಾಯುವಿನಿಂದ ಬಂದಿದೆ. ವಾಯು ಎಲ್ಲಿಂದ ಬಂದದ? ಆಕಾಶದಿಂದ ಬಂದದ. ಆಕಾಶ ಎಲ್ಲಿಂದ ಬಂದದ? ಆತ್ಮನಿಂದ ಬಂದಿದೆ. ಪ್ರತಿಯೊಂದು ವಸ್ತುವನ್ನು ನೀವು ಯಾವುದೇ ತಗೊಳ್ರಿ ಜಗತ್ತಿನಲ್ಲಿ, ಯಾವುದನ್ನ ಮುಟ್ರಿ ಅದೆಲ್ಲವೂ ಕೂಡ ನಮಗೆ ನಾಮರೂಪದಿಂದ, ನಮ್ಮ ಭಾವನೆಯಿಂದ, ಅದು ಏನೇ ಇರಲಿ, ಆದ್ರೆ ಅದ್ರ ಮೂಲ ವಸ್ತು ಕಂಟೆಂಟ್ ಏನದಲ್ಲ ಅದೆಲ್ಲವೂ ಕೂಡ ಪರಮಾತ್ಮನೇ. ಅದಕ್ಕೆ ಅವನು ಪರಮಧಾಮ. ತ್ವಂ ಆದಿದೇವ, ನೀನು ಎಲ್ಲಾ ದೇವತೆಗಳಿಗೆ ನೀನೇ ಮೂಲ ದೇವ. ನಾವು ಇದನ್ನಾಗಲೇ ಉಪನಿಷತ್ತುಗಳಲ್ಲಿ ಸುಮಾರು ಕಡೆ ಕೆಲವೊಂದು ಕಡೆಗೆ ನಾವು ನೋಡ್ತೀವಿ. ಎಲ್ಲ ಉಪನಿಷತ್ತುಗಳಲ್ಲಿ ಕೂಡ ಆ ಪರಮಾತ್ಮನೇ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆದ್ರೆ ಸೃಷ್ಟಿ ಮಾಡಿರುವಂತಹ ಕ್ರಮ ಒಂದೊಂದು ಉಪನಿಷತ್ತುಗಳು ಬೇರೆ ಬೇರೆ ಹೇಳ್ತೇವೆ. ಅದು ಸರಿಯಾಗಿರ್ತಕ್ಕಂಥದ್ದು. ಆದ್ರೆ ಅದರ ಮೂಲ ವಸ್ತು ಮೂಲಕ್ಕೆ ಹೋದ್ವಿ ಅಂತಂದ್ರೆ ಆತ್ಮನಿಂದಲೇ ಎಲ್ಲ ಬಂದಿರತಕ್ಕಂಥದ್ದು. ಆತ್ಮ, ಬ್ರಹ್ಮ, ಪರಮಾತ್ಮ ಅಂತ ಈಗೆಲ್ಲ ಶಬ್ದಗಳನ್ನ ಹಾಕಿದ್ರೆ, ಹಾಗಾಗಿ ನೀನು ಎಲ್ಲ ದೇವತೆಗಳಿಗೆ ನೀನು ಆದಿದೇವನು. ಮತ್ತೆ ನೀನು ಪುರಾಣ ಪುರುಷನು. ಪುರಾಣ ಪುರುಷ, ಪುರಾಣ ಅಂತಂದ್ರೆ ಹಳೆಯವನಂತ ಅರ್ಥ ಅಲ್ಲ, ಪುರಾತನ, ನಿತ್ಯ ನೂತನ, ಹೀಗೆ ಪುರಾಣ ಪುರುಷ ನೀನು. ಈ ಎಲ್ಲದಕ್ಕೂ ಕೂಡ ಯಾವುದು ಈ ಎಲ್ಲ ಇದೆಯೋ ಇದಕ್ಕೆಲ್ಲನೂ ಕೂಡ ನಿಧಾನಂ, ಪರಂ ನಿಧಾನಂ, ಎಲ್ಲದಕ್ಕೂ ಕೂಡ ಆಶ್ರಯನಾಗಿರ್ತಕ್ಕಂಥವನು. ಮತ್ತೆ ಎಲ್ಲವನ್ನು ತಿಳಿಲಿಕ್ಕೆ ನೀನೇ ಕಾರಣನಾಗಿರ್ತಕ್ಕಂಥವನು. ನಿನ್ನನ್ನ ತಿಳಿದಾಗ ಸರ್ವವು ತಿಳಿದಂತಾಗತ್ತೆ. ಹಾಗಾಗಿ ಈಗ ಅರ್ಜುನನಿಗೆ ಆ ವಿಶ್ವರೂಪ ದರ್ಶನದಿಂದ, ನಾಮರೂಪಗಳಿಂದ ತೋರುವಂತಹ ಎಲ್ಲ ಆ ಪರಮಾತ್ಮನ ಶಕ್ತಿ, ಅದೆಲ್ಲವೂ ಕೂಡ ಶ್ರೇಷ್ಠ ಉತ್ಕೃಷ್ಟವಾಗಿರ್ತಕ್ಕಂತಹ ಪರಮಾತ್ಮನೇ ಅಂತಕ್ಕಂತಹ ಒಂದು ಸತ್ಯ ದರ್ಶನ ಅವನಿಗೆ ಗೋಚರವಾಗ್ತಾ ಇದೆ. ವಾಯುರ್ಯಮೋ ಅಗ್ನಿವರುಣ ಶಶಾಂಕ ಪ್ರಜಾ ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಆದಿದೇವ ಅಂತ ಹೇಳಿದ್ನಲ್ಲ, ಈಗ ಆ ಒಂದೊಂದು ದೇವತೆಗಳನ್ನ ತಗೊಂಡು ಹೇಳ್ತಾ ಇದ್ದೇನೆ. ವಾಯು, ಯಮಃ, ಅಗ್ನಿ, ವರುಣ, ಶಶಾಂಕ, ಪ್ರಜಾಪತಿ ತ್ವಂ ಪ್ರಪಿತಾಮಹಶ್ಚ. ಪಿತಾಮಹಶ್ಚ ಪ್ರಜಾಪತಿ ಅಂದ್ರೆ ಬ್ರಹ್ಮ ಅಂತ. ಆ ಬ್ರಹ್ಮನಿಗೆ ನೀನು ತಂದೆಯಾಗಿರ್ತಕ್ಕಂಥವನು. ವಾಯು ಅಂದ್ರೆ ವಾಯು, ಅಗ್ನಿ, ಯಮ, ವರುಣ, ಶಶಾಂಕ ಅಂದ್ರೆ ಚಂದ್ರ, ವರುಣ ಅಂತಂದ್ರೆ ವರುಣ ದೇವತೆ, ಮಳೆ ದೇವತೆ, ಅಗ್ನಿ, ಯಮ, ವಾಯು, ಪ್ರಜಾಪತಿ,
ಬ್ರಹ್ಮ. ಈ ಎಲ್ಲ ದೇವತೆಗಳಿಗೆ ನೀನೇ ಆದಿದೇವ, ದೇವರ ದೇವ, ಮಹಾದೇವ ಅಂತ. ದೊಡ್ಡ ದೇವ, ಮಹಾ ಅಂದ್ರೆ ದೊಡ್ಡದು ಅಂತ. ಎಲ್ಲದಕ್ಕೆ ಆದಿನೂ, ಎಲ್ಲಾ ದೇವತೆಗಳಿಗೆ ಆದಿನೂ ನೀನೇನೆ, ಮತ್ತೆ ಎಲ್ಲದಕ್ಕಿಂತ ದೊಡ್ಡವನು ನೀನೇನೆ. ಇವೆಲ್ಲರೂ ಕೂಡ ನಿನ್ನ ನಿನ್ನ ನಿಯಾಮಕರಾಗಿ ಅವರು ನೀನ್ ನೇಮಿಸಲ್ಪಟ್ಟಿದ್ದೀಯ. ನಿನ್ನ ಆಜ್ಞೆಯಂತೆ ಅವರೆಲ್ಲ ಕೆಲಸ ಮಾಡ್ತಾರೆ. ಹಾಗಾಗಿ ನೀನು ಎಲ್ಲಾ ದೇವತೆಗಳಿಗಿಂತ ದೊಡ್ಡವನು. ನಮೋ ನಮಸ್ತೆ ಅಸ್ತು ಸಹಸ್ರಕೃತ್ವ. ಸಹಸ್ರಕೃತ್ವ ಅಂತಂದ್ರೆ ನಿನಗೆ ಸಾವಿರ 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 ಹೇ ಪರಮಾತ್ಮನೇ ನಿನಗೆ ನಮಸ್ಕಾರ. ಹೆಂಗಾಗಿ ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ನಮಗೆ ಯಾವುದಾದ್ರು ಇರ್ತಕ್ಕಂಥದ್ದು ಅಂದ್ರೆ ಪ್ರಸಿದ್ಧವಾಗಿರ್ತಕ್ಕಂತಹ ದೇವಸ್ಥಾನಕ್ಕೆ ಹೋದಾಗ ಇನ್ನು ಆ ಕ್ಷೇತ್ರ ಎಂಟ್ರಿ ಆಗುವಾಗ್ಲೇನೆ ಒಂದು ನಮಸ್ಕಾರ ಆಗ್ತದೆ. ಆ ಗಡಿ ಅಂತ ಯಾವ್ದೋ ಒಂದು ತಿರುಪತಿಗೆ ಹೋಗಿ, ಎಲ್ಲ ಹೋಗಿ, ಕಾಶಿಗೆ ಹೋಗಿ, ಇನ್ನು ಕಾಶಿ ಗಡಿ ಅಂದ್ರೆ ಅದರ ರೇಖೆ ಏನು, ಇದು ಕಾಶಿ ನಗರ ಅಂತಂದಗಳಿಗೆ ಅಲ್ಲಿ ನಮಗೆ ವಿಶ್ವನಾಥನೇ ಕಾಣಿಸ್ತಕ್ಕಂತಹದ್ದು. ಅಲ್ಲೊಂದು ನಮಸ್ಕಾರ ಆಗ್ತೀವಿ. ಅದಾದ್ಮೇಲೆ ಗೋಪುರ ಕಾಣಿಸ್ತದೆ ದೂರ್ಲಿಂದ, ಅಲ್ಲೊಂದು ನಮಸ್ಕಾರ ಹಾಕ್ತಿವಿ. ಅದಾದ್ಮೇಲೆ ಹತ್ತಿರ ಬಿಡ್ತ ದ್ವಾರ ಬಾಗಿಲು ಕಾಣಿಸ್ತದ, ಅಲ್ಲೊಂದು ನಮಸ್ಕಾರ ಹಾಕ್ತಿವಿ. ಅದಾದ್ಮೇಲೆ ಮತ್ತೆ ಒಳಗಡೆಗೆ ಎಂಟ್ರಿ ಪ್ರಾಂಗಣ, ಅಲ್ಲಿ ನಮಸ್ಕಾರ 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 ನಮಸ್ಕಾರ. ಕೊನೆಗೆ ಆ ಲಿಂಗದ ಹತ್ರ ಹೋದಾಗ ಎಷ್ಟು ನಮಸ್ಕಾರ ಹಾಕಿದ್ರು ಕೂಡ ಕಡಿಮೆ ಆಗಲಿ. ಯಾಕೆ ಅಂತಂದ್ರೆ ಅಷ್ಟು ಈ ನೀವು ದೇವಸ್ಥಾನಗಳಲ್ಲಿ ನೋಡ್ತಿರ್ತಾರೆ ಪಾಪ, ಮುಂದಕ್ಕೆ ಹೋಗ್ಲಿಕ್ಕೆ ಯಾರು ತಯಾರಿರಂಗಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಜನ ದಟ್ಟಣೆ ಜಾಸ್ತಿ ಆಗತ್ತೆ ಅಂತ ಹೇಳಿ ಅಲ್ಲಿ ಅರ್ಚಕರು ಕಳಿಸ್ತಾ ಇರ್ತಾರೆ ಮುಂದಕ್ಕೆ. ಯಾಕಂತಂದ್ರೆ ಎಷ್ಟು ನೋಡಿದ್ರನು, ಎಷ್ಟು ನಮಸ್ಕಾರ ಹಾಕಿದ್ರನು, ಎಷ್ಟು ಗುಣಗಾನ ಮಾಡಿದ್ರನು, ಯಾವಾಗ ಭಕ್ತಿ ಪರಿಪೂರ್ಣವಾಗಿರ್ತಕ್ಕಂತಹ ನಮ್ದು ಒಂದು ಸಾಮಾನ್ಯ ಭಕ್ತಿ, ನಾವೇನೋ ಆಸೆಗಳು ಇಟ್ಕೊಂಡು ಹೋಗಿರ್ತೀವಿ, ನಮ್ಮ ಆಸೆಗಳು ಒಂದಿಷ್ಟು ನೆರವೇರಿರ್ತಾವ. ಹಾಗಾಗಿ ಒಂದು ಕೃತಜ್ಞತಾ ಭಾವದಿಂದ, ಇಲ್ಲ ನಾವೇನೋ ಇನ್ನು ಅಪ್ಲಿಕೇಶನ್ ಹಾಕ್ತಿವಿ ಅದು ಸ್ಯಾಂಕ್ಷನ್ ಆಗಿಲ್ಲ ಅಂತ ಆ ಭಾವದಿಂದ ನಮಸ್ಕಾರಗಳು. ಆದ್ರೆ ಅರ್ಜುನ ನಮಸ್ಕಾರದಲ್ಲ. ಅರ್ಜುನ ನಮಸ್ಕಾರ ಅದಕ್ಕಿಂತ ಬಹಳ ಎಷ್ಟು ಎತ್ತರದಲ್ಲಿರ್ತಕ್ಕಂಥದ್ದು, ಸಂಪೂರ್ಣವಾಗಿರ್ತಕ್ಕಂತಹ ಶರಣಾಗತಿಯ ನಮಸ್ಕಾರ. ಅದಕ್ಕೆ ನಿನಗೆ ಸಹಸ್ರಕೃತ್ವ, ನಿನಗೆ 1000 ನಮಸ್ಕಾರ. ನಮೋ ನಮಃ ತೇ ಅಸ್ತು, ನಿನಗೆ 1000 ನಮಸ್ಕಾರಯ ಅಂತ. ಪುನಃ ಚ ಭೂಯಃ ಅಪಿ ನಮೋ ನಮಸ್ತೆ. ಮತ್ತೆ ಏನಾಯ್ತು, ಒಂದಿಷ್ಟು ನಮಸ್ಕಾರ ಹಾಕಿದ, ಮತ್ತೆ 1-2 ಹೆಜ್ಜೆ ಮುಂದಕ್ಕೆ ಹೋದ, ಮತ್ತೆ ಅವನಿಗೆ ಸಮಾಧಾನ ಆಗಲಿಲ್ಲ, ಮತ್ತೆ ಪುನಃ ಮತ್ತೆ ಏನ್ ಮಾಡ್ತಾನೆ, ಮತ್ತೆ ನಮಸ್ಕಾರ ಹಾಕ್ತಾನೆ. ನಾವು ಹಾಗೆ ಅಲ್ವಾ, ದೇವಸ್ಥಾನಕ್ಕೆ ಎಲ್ಲ ನಮಸ್ಕಾರ ಮಾಡಿ ಆದ್ಮೇಲೆ ಮತ್ತೆ ಒಂದು ದೇವ್ರ ಸುತ್ತ ಹಾಕ್ತಿವಿ, ಪ್ರದಕ್ಷಿಣೆ ಹಾಕ್ತಿವಿ, ಮತ್ತೆ ಒಂದು ನಮಸ್ಕಾರ ಹಾಕ್ತಿವಿ, ಮತ್ತೆ ದ್ವಾರಬಾಗಿಲು ಅದನ್ನ ನಾವು ಭಗವಂತನಿಗೆ ಬೆನ್ನು ಮಾಡೋದಿಲ್ಲ, ಮತ್ತೆ ದ್ವಾರಬಾಗಿಲು ದಾಟೋಗಿ ಪುನಃ ಮತ್ತೆ ಒಂದು ನಮಸ್ಕಾರ ಹಾಕ್ತಿವಿ, ನೋಡ್ಕೊಂತ. ಹಾಗೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಆ ವಿಶ್ವರೂಪವನ್ನ ನೋಡಿದ ಮೇಲೆ ಅರ್ಜುನ ಭಕ್ತಿಯ ಪರಾಕಾಷ್ಠೆಯಲ್ಲಿ ಪರಮಾತ್ಮನಿಗೆ ಶರಣಾಗತ ಭಾವದಿಂದ ಆ ಶರಣಾಗತಿಯ ಸಂಪೂರ್ಣ ಭಾವ ಅಷ್ಟಕ್ಕೂ ಸಾಕಾಗ್ಲಿಲ್ಲ ಅವನಿಗೆ. ನಮ ಪುರಸ್ತಾತ್ ಪೃಷ್ಠತಸ್ಥೆ ನಮೋಸ್ತುತೆ ಸರ್ವತ ಏವ ಸರ್ವಂ ಅನಂತ ವೀರ್ಯಾಯ ಮಿತ ವಿಕ್ರಮಸ್ತ್ವಂ
ಅನಂತ ವೀರ್ಯ ಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಅನಂತ ವೀರ್ಯ, ಅಮಿತ ವಿಕ್ರಮ್ ಅಂದ್ರೆ ಎಲ್ಲಾ ಶಕ್ತಿಗಳು, ವೀರ್ಯ ಅಂತಂದ್ರೆ ಶಕ್ತಿ ಅಂತ, ಎಲ್ಲಾ ಜೀವಿಗಳಲ್ಲಿರ್ತಕ್ಕಂತಹ ಆ ಎಲ್ಲಾ ಶಕ್ತಿಗಳ ಶಕ್ತಿ ನೀನೇನಾಗಿರ್ತಕ್ಕಂಥವ್ರು. ಅಮಿತ ವಿಕ್ರಮ, ಅಮಿತ ವಿಕ್ರಮ ಅಂತಂದ್ರೆ ನಿನ್ನಷ್ಟು ಪರಾಕ್ರಮ ಮತ್ತೆ ಬೇರೆ ಯಾರು ಇಲ್ಲ. ಸರ್ವಂ ಸಮಾಪ್ನೋಷಿ ಅಂದ್ರೆ ಎಲ್ಲವನ್ನ ನೀನು ವ್ಯಾಪಿಸಿಕೊಂಡಿರ್ತಕ್ಕಂಥವನು. ಹಾಗಾಗಿ ನಮಃ ಪುರಸ್ಥಾತ್ ಅಂದ್ರೆ ನಿನಗೆ, ಪುರಸ್ಥಾತ್ ಅಂತಂದ್ರೆ ನಿನಗೆ ಮುಂದೆಯಿಂದ ನಮಸ್ಕಾರ. ಅಂದ್ರೆ ಪರಮಾತ್ಮ ನಾವೇನ್ ಮಾಡ್ತೀವಿ, ಅವನ ದೇವಸ್ಥಾನಕ್ಕೆ ಹೋದಾಗ ಮುಂದ್ಗಡೆಯಿಂದ ನಮಸ್ಕಾರ ಮಾಡ್ತೀವಿ, ಮತ್ತೆ ಹಿಂದ್ಗಡೆ ಬರ್ತೀವಿ ಸುತ್ತಾಕೊಂಡು, ಹಿಂದ್ಗಡೆ ಬಂದ್ಮೇಲೆ ಮತ್ತೆ ಅಲ್ಲಿ ಒಂದು ನಮಸ್ಕಾರ ಮಾಡ್ತೀವಿ. ನಮ ಪುರಸ್ಥಾತ್, ನಮ ಪೃಷ್ಠ, ಪೃಷ್ಠ ಅಂತಂದ್ರೆ ಮತ್ತೆ ಹಿಂದ್ಗಡೆಗೆ ಹೋಗ್ತೀವಿ, ಹಿಂದೆ ಕೂಡ ನಮಸ್ಕಾರ ಮಾಡ್ತೀವಿ. ನಮೋ ನಮಸ್ತೆ ಸರ್ವತ ಏವ ಸರ್ವಃ ಅಂದ್ರೆ ಅಷ್ಟು ಸಾಕಾಗೋದಿಲ್ಲ, ಮತ್ತೆ ಏನ್ ಮಾಡ್ತೀವಿ, ಮುಂದಿನಿಂದ ನಮಸ್ಕಾರ, ಹಿಂದಿನಿಂದ ನಮಸ್ಕಾರ, ಬಲದಿಂದ ನಮಸ್ಕಾರ, ಎಡದಿಂದ ನಮಸ್ಕಾರ, ಈಶಾನ್ಯದಿಂದ ನಮಸ್ಕಾರ, ಅಗ್ನಿಯಿಂದ ನಮಸ್ಕಾರ, ವಾಯುವಿನಿಂದ ನಮಸ್ಕಾರ, ಹೀಗೆ ಈ 8 ದಿಕ್ಕುಗಳಿಂದನೂ ಕೂಡ ಅವನಿಗೆ ನಮಸ್ಕಾರ. ಮತ್ತೆ ತಾನೇ ತಾನೇ ಪೃಥ್ವಿ ಇರ್ತಕ್ಕಂಥದ್ದು ಅವನೇ ಅಲ್ವಾ. ಹಾಗಾಗಿ ಭೂಮಿಗೊಂದು ನಮಸ್ಕಾರ, ಮತ್ತೆ ಮೇಲೆ ನೋಡ್ತೀವಿ ಆಕಾಶಕ್ಕೊಂದು ನಮಸ್ಕಾರ. ಬರೀ 8 ದಿಕ್ಕಲ್ಲ, 10 ದಿಕ್ಕುಗಳಿಂದನೂ ಕೂಡ ಅವನಿಗೆ ಏನನ್ನ ಮಾಡ್ತೀವಿ ನಾವು. ನಮಸ್ಕಾರ, ಅರ್ಜುನ ಎಷ್ಟು ನಮಸ್ಕಾರ ಹಾಕಿದ್ರು, ಸಾವಿರ ನಮಸ್ಕಾರ ಅಂದ, ಸಾವಿರ ನಮಸ್ಕಾರ ಹಾಕಿದ ಮೇಲೆ ಕೂಡ ಅವನಿಗೆ ಯಾಕೆ ಎಲ್ಲಾ ದಿಕ್ಕುಗಳಿಂದ ನಮಸ್ಕಾರ ಆಗ್ತಾನೆ ಅಂತಂದ್ರೆ ನಮಗೊಂದು ಸ್ವಲ್ಪ ಒಂದು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಒಂದು ಮುಖ ಮಾಡಿ ಇದು ಮುಂಭಾಗ ಅಂತ ಕರಿತೀವಿ ನಾವು. ಆದ್ರೆ ಪರಮಾತ್ಮನಿಗೆ ಆಗಿಲ್ಲ. ಈಗ ನಾವು ನೋಡಿ, ನಮ್ಮಲ್ಲಿ ನಾವು ಕೇವಲ ಹೊರಗಿನ ವಸ್ತುಗಳನ್ನ ಕಣ್ಣಿನಿಂದ ಅರಿತೀವಿ, ನಮಗೆಲ್ಲ ಕಾಣತಕ್ಕಂಥದ್ದು ಕಣ್ಣು ಅಂತ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ. ಆದ್ರೆ ನಮಗೆ ಸಹಸ್ರ ಕಣ್ಣುಗಳಿದೇವ. ಸಹಸ್ರ ಕಣ್ಣುಗಳು ಹೆಂಗದೇವ ಅಂತಂದ್ರೆ, ಚರ್ಮಕ್ಕೆ ಏನಾದ್ರೂ ಟಚ್ ಆದ್ರೆ ಕಣ್ಣಿಂದ ನೋಡ್ಬೇಕಾಗಿಲ್ಲ, ಟಕ್ಕಂತ ಕೈ ಹೋಗ್ತದೆ ಅಲ್ಲಿಗೆ. ಇದರಿಂದ ಗೊತ್ತಾಗುತ್ತೆ ಬರೇ ಕಣ್ಣಿನ ಮೂಲಕ ಒಂದು ನೋಟ ಅಷ್ಟೇನೆ ಅದು. ಆದ್ರೆ ಸಹಸ್ರ ಅಕ್ಷಿ, ಎಲ್ಲಾ ಕಡೆ ಪ್ರಾಣ ರೂಪದಲ್ಲಿ ಪರಮಾತ್ಮ ಎಲ್ಲಿ ಸ್ವಲ್ಪ ನಿಮ್ಗೆ ದೇಹದಲ್ಲಿ ಯಾವ ಭಾಗಕ್ಕೆ ಸ್ವಲ್ಪ ಏನಾದ್ರೂ ಹೊರಗಿಂದ ಸ್ಪರ್ಶ ಆದ್ರೆ ನಾವು ಗೊತ್ತಾಗದಂತೆ ಅಲ್ಲಿ ಕೈ ಹೋಗ್ತದೆ ನೋಡಿ. ಯಾಕಂತಂದ್ರೆ ನಮಗೆ ಮೈಯೆಲ್ಲ ಕಣ್ಣಿದೆ. ಹೆಂಗ ಹಾವಿಗೆ ಮೈಯೆಲ್ಲ ಕಾಲನು ಹರಿಯುವ ಹಾವಿಗೆ, ಹಾಗೆ ನಮಗೆ ಮೈಯೆಲ್ಲ ಕಣ್ಣಿದೆ, ನಮಗದ್ರ ಜ್ಞಾನ ಇಲ್ಲ. ಕಣ್ಣಂದ್ರೆ ಒಂದು ಪಾಯಿಂಟ್ ಅಲ್ಲಿ ನೋಡಕೊಂತೀವಿ, ಒಂದೇ ಅರ್ಥದಲ್ಲಿ ಅರ್ಥ ಮಾಡ್ತೀವಿ. ಏನು ಟಚ್ ಆದಗಳಿಗೆ, ಏನು ಒಂದು ಸ್ಪರ್ಶಗಳಿಗೆ ಏನೋ ಟಚ್ ಆಗಿದೆ ಅಂತಕ್ಕಂಥದ್ದು ಫೀಲ್ ಆಗುತ್ತಲ್ಲ, ಅದು ನೋಟ ಅದು. ಈ ರೀತಿಯಾಗಲೂ ಕೂಡ ನಾವು ಅರ್ಥ ಮಾಡಿಕೊಳ್ಬಹುದು. ಇಲ್ಲ, ಸರ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರ ಕಣ್ಣಲ್ಲಿ ತಾನೇ ಇದ್ದು ಸರ್ವವನ್ನ ನೋಡ್ತಾ ಇದ್ದಾನೆ. ಹಾಗಾಗಿ ಎಲ್ಲಾ ಕಡೆಯಿಂದನೂ ಕೂಡ ಅವನಿಗೆ ನಮಸ್ಕಾರಗಳನ್ನ ಇಷ್ಟು ಪರಮಾತ್ಮನ ಆ ಭವ್ಯ ದಿವ್ಯ ರೂಪವನ್ನ ನೋಡಿದ ಮೇಲೆ ಅರ್ಜುನ ತನ್ನ ಎಲ್ಲ ಆ ಕ್ಷಣದಲ್ಲಿ ಅಹಂಕಾರವನ್ನ ಸಂಪೂರ್ಣವಾಗಿ ಸಮರ್ಪಣೆಯಾಗಿ ಆ ಪರಮಾತ್ಮನೇ ಅದರ ಭಾಗವೇ ತಾನಾಗಿ ಆ ಕೃತಜ್ಞತೆಯಿಂದ ಪರಮಾತ್ಮನನ್ನ
ನಮಸ್ಕರಿಸುವಂತಹದ್ದು. ಹಾಗಾಗಿ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಾವು ವ್ಯಕ್ತಿಗಳನ್ನ ನಾವು ಡಿಪೆಂಡ್ ಆಗಿ, ಅಂದ್ರೆ ಯಾರ ವ್ಯಕ್ತಿಗಳನ್ನ ನಂಬುತ್ತೀವಿ ನಾವು, ಅದು ಒಂದು ಸಾಮಾನ್ಯ ಮಟ್ಟದ ಜೀವನಕ್ಕೆ ಸರಿ. ಆದ್ರೆ ನಮ್ಮ ದೀರ್ಘವಾದ ಜೀವನದ ಯಾತ್ರೆ ಇದೆ, ಆ ದೀರ್ಘವಾದ ಜೀವನ ಯಾತ್ರೆಗೆ ನಾವು ಯಾರನ್ನ ನಂಬಬೇಕು ಅಂತಂದ್ರೆ, ಸರ್ವ ನಿಯಾಮಕನಾಗಿರ್ತಕ್ಕಂತಹ, ಎಲ್ಲರ ಹೃದಯದಲ್ಲಿರ್ತಕ್ಕಂತಹ ಆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಶರಣಾಗತಿಯನ್ನ ಪಡ್ಕೊಳ್ಬೇಕು. ಅದನ್ನ ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ಶಾಸ್ತ್ರ ಮತ್ತು ಗುರು. ಶಾಸ್ತ್ರ ಗುರು ಅಂತಂದ್ರೆ ಅದೇನು ಕಡಿಮೆ ಅಲ್ಲ. ಯಾಕಂತಂದ್ರೆ ಏನು ಗೊತ್ತಿಲ್ಲದೆ ಇರುವಾಗ ಏನ್ ತಿಳ್ಕೊಂಡಿದ್ದೀವೋ ಅಷ್ಟೇ ಸತ್ಯ ಅಂತ ಹೇಳುವಾಗ, ಆವಾಗ ನಮ್ಮ ನೆರವಿಗೆ ಬಂದಿರತಕ್ಕಂತಹದ್ದು ಶಾಸ್ತ್ರವನ್ನ ಯಥಾವತ್ತಾಗಿ ತಿಳಿಸುವಂತಹ ಗುರು ಬೇಕಾಗ್ತಾನೆ. ಆ ಗುರು ಮುಖೇನ ಯಾವಾಗ ನಾವು ಪರಮಾತ್ಮನನ್ನ, ನಮ್ಮಲ್ಲಿರುವಂತಹ ಪರಮಾತ್ಮನ ತಿಳ್ಕೊಳತ್ವಿ, ಆಗ ಆ ಪರಮಾತ್ಮನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಶರಣಾಗತಿ ಬಂತಂದ್ರೆ ಅವನು ಅವನ ಜೊತೆ ರಿಲೇಷನ್ ಇರ್ಬೇಕು. ಇವ್ರು ಯಾರು ಬೇರೆ ಬೇರೆ ಯಾರು ಜೀವನದಲ್ಲಿ ಸಂಗಾತಿಗಳಾಗಿರ್ತಾರೋ ಅವರು ಒಂದು ಹಂತ ತನಕ ಬರ್ತಾರೆ, ಪ್ರಾರಬ್ಧ ದಶೆಯಿಂದ ಒಂದು ಹಂತದ ತನಕ ಜೊತೆಲಿರ್ತಾರೆ. ಆದ್ರೆ ಮುಂದೆ ನಾವು ಒಬ್ಬರೇ ಹೋಗ್ಬೇಕಾಗ್ಯದ ಅನೇಕ ಕಡೆ. ಹಾಗಾಗಿ ಎಲ್ಲಾ ಕಡೆ ನಮ್ ಜೊತೆ ಇದ್ದು ನಡೆಸುವವನಾಗಿರ್ತಕ್ಕಂಥ ಒಂದು ಪರಮಾತ್ಮ. ಹಾಗಾಗಿ ನಾವು ಯಾರಾದ್ರೂ ನಂಬಿಕೆ ಇಟ್ರೆ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಅಂತರ್ಯಾಮಿಯಾಗಿರ್ತಕ್ಕಂತಹ ಆ ಪರಮಾತ್ಮನಲ್ಲಿ ನಾವು ಶರಣಾಗತಿ ಆಗ್ಬೇಕು. ಯಾವಾಗ ಶರಣಾಗತಿ ಆಗ್ತೀವಿ ಅವಾಗ ಅವನು ಆ ಅಂತರಂಗದಲ್ಲಿದ್ದು ಬುದ್ಧಿಗೆ ಸುಬುದ್ಧಿಯನ್ನ ಕೊಟ್ಟು ಅವನು ಅದನ್ನ ನಡೆಸ್ಕೊಂಡು ಹೋಗುತ್ತಾನೆ. ಇದು ಸಾರಥಿ. ಜೀವನದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಹೇಗೆ ಕೃಷ್ಣ ರಥವನ್ನ ಚಾಲನೆ ಮಾಡಿ ಹಸ್ತಿನಾವತಿಯನ್ನ ವಾಪಸ್ ಮತ್ತೆ ಅರ್ಜುನಿಗೆ ಕೊಡಿಸ್ನೋ, ಅದೇ ರೀತಿಯಾಗಿ ನಾವು ಕೂಡ ಈ ಆನಂದವನ್ನ, ಸಂತೋಷವನ್ನ ಕಳ್ಕೊಂಡಿದ್ದೀವಿ, ಹುಡುಕ್ತಾ ಇದ್ದೀವಿ. ಕಳ್ಕೊಂಡಿಲ್ಲ, ಹುಡುಕ್ತಾ ಇದ್ದೀವಿ. ಅಂತಹ ಶಾಶ್ವತವಾಗಿರ್ತಕ್ಕಂತಹ ಸಂತೋಷ ಬೇಕು ಅಂತಂದ್ರೆ ನಮ್ಮ ಎಲ್ಲರ ಹೃದಯದಲ್ಲಿರ್ತಕ್ಕಂತಹ ಪರಮಾತ್ಮನನ್ನೇ ನಾವು ಸಾರಥಿಯನ್ನಾಗಿ ಮಾಡಿಕೊಂಡಾಗ ನಮ್ಮ ಬುದ್ಧಿಯನ್ನ ಪಕ್ಕಕ್ಕಿಟ್ಟು ಅಲ್ಲಿ ಸಾರಥಿಯನ್ನ ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಿದಾಗ ಅವಾಗ ಮನುಷ್ಯನ ಜೀವನ ಆತ್ಯಂತಿಕವಾಗಿರ್ತಕ್ಕಂತಹ ಸಾರ್ಥತೆಯನ್ನ ಪಡಿತದೆ. ಇಷ್ಟು ಅರ್ಜುನ ಭಕ್ತಿಯನ್ನ ತೋರಿಸಿದ ಮೇಲೆ ಈಗ ಅವನಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಇದು ಬಂದಿದೆ, ಗಿಲ್ಟ್ ಬಂದಿದೆ. ಏನಂತಂದ್ರೆ ಇಷ್ಟು ಪರಮಾತ್ಮ ಇಷ್ಟು ಶಕ್ತಿವಂತ. ಯಾಕಂದ್ರೆ ಮೊದಲು ಅವನಿಗೆ ಕೃಷ್ಣ ಅಂತಂದ್ರೆ ಸುಮ್ಮನೆ ಒಬ್ಬ ಸೋದರ ಮಾವ, ಒಬ್ಬ ಗೆಳೆಯ ಅಂತ ತಿಳ್ಕೊಂಡಿದ್ನಲ್ವಾ. ಈಗ ಅವನನ್ನ ವಿರಾಟ್ ರೂಪವನ್ನ ನೋಡಿದ್ಮೇಲೆ ಅವನಿಗೆ ತುಂಬಾ ತಾನು ಹಿಂದೆ ಮಾಡಿರ್ತಕ್ಕಂಥದ್ದೆಲ್ಲವೂ ಕೂಡ ನೆನಪಾಗ್ಬಿಟ್ಟು ಒಂದು ರೀತಿಯಿಂದ ಅಪರಾಧ ಭಾವ. ಈಗ ಅವನು ಕ್ಷಮಾಪಣೆಯನ್ನ ಕೇಳ್ತಾ ಇದ್ದಾನೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಯಾಕೆ ಪುನಃ ಪುನಃ ನಮಸ್ಕಾರ ಮಾಡಿದಂದ್ರೆ ಈಗ ಗೊತ್ತಾಗುತ್ತೆ ಇದೆ. ಅಜಾನತ ಮಹಿಮಾನಂ ತವೇದಂ ಅಂದ್ರೆ ನಾನು ನೀನು ಯಾರು ಅನ್ನುವಂಥದ್ದು ನಾನು ತಿಳಿಲಾರದೇನೆ. ನೀನು ಜಗತ್ಕಾರನಾಗಿರ್ತಕ್ಕಂತಹ ಜಗತ್ತನ್ನೇ ನಡೆಸುವಂತವ್ರು ಅಂತ ತಿಳಿಲಾರದೇನೆ ನಾನು ಏನ್ ಮಾಡಿದೆ, ಕೇವಲ ನನ್ನ ರಥವನ್ನು ನಡೆಸುವಂತ ಸಾರಥಿ ಅಂತ ಅನ್ಕೊಂಡು, ಮತ್ತೆ ನನ್ನ ಗೆಳೆಯ ಅಂತ ಅನ್ಕೊಂಡು, ನನ್ನ ಸೋದರ ಭಾವ ಅಂತ ಅನ್ಕೊಂಡು
ಏನ್ ಮಾಡಿದೆ ನಾನು? ಹೇ ಗೊಲ್ಲ ಅಂತ ಕರೆದೆ, ಹೇ ಕೃಷ್ಣ ಅಂತ ಕರೆದೆ, ಹೇ ಯಾದವ ಅಂತ ಕರೆದೆ. ಯಾಕಂದ್ರೆ ಸಹಜ ಅಲ್ವಾ ಇದೆಲ್ಲನು. ಪರಮಾತ್ಮನೇ ವಿಶ್ವರೂಪದ ಪರಮಾತ್ಮ ಅಂತ ಅರ್ಜುನ್ ಗೊತ್ತಾಗಿಲ್ಲ. ಬರೇ ಒಂದು ಸಾಮಾನ್ಯವಾಗಿ ವಸುದೇವ ದೇವಕಿ ಮಗನಾಗಿರ್ತಕ್ಕಂತಹ, ಕ್ಷತ್ರಿಯನಾಗಿರ್ತಕ್ಕಂತಹ, ಯಾದವನಾಗಿರ್ತಕ್ಕಂತಹ, ಗೆಳೆಯನಕ್ಕಂತಹ, ಸೋದರ ಭಾವನಾಗಿರ್ತಾರೆ, ರಕ್ತ ಸಂಬಂಧಿನವುದು, ಗೆಳೆಯನವುದು. ಸಖ ಅಂದ್ರೆ ಗೆಳೆಯ. ಹೀಗೆ ನಾನೇನ್ ಮಾಡಿದೆ, ನಿನ್ನ ಏಕವಚನದಲ್ಲಿ ಅದು ಬಹಳ ಚೆನ್ನಾಗಿ ಈ ವಿಷಯವನ್ನ ಒಂದಿಷ್ಟು ಬೇರೆ ಬೇರೆಯವರು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಾವು ಯಾವಾಗ್ಲೂ ಹಾಗೆ ಅಲ್ವಾ, ನಮಗೆ ಒಂದ್ ಸ್ವಲ್ಪ ಅಹಂಕಾರ ಇದ್ದಾಗ ನಾವು ಬೇರೆಯವ್ರನ್ನ ಹೀಯಾಳಿಸ್ತಕ್ಕಂಥದ್ದು, ಅವಮಾನ ಮಾಡತಕ್ಕಂಥದ್ದು, ಇದೆಲ್ಲ ಕಾಮನ್ ಅಲ್ವಾ. ಹಾಗೆ ಗುಂಪಲ್ಲಿರುವಾಗ ಅನೇಕ ಸಲ ಕೃಷ್ಣನನ್ನ ಅವಮಾನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಅಜ್ಞಾನ ಕಾಲದಲ್ಲಿ ಹಾಗೆ ಅಹಂಕಾರನೇ ಬಹಳ ಪ್ರಮುಖವಾಗಿರ್ತದೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಅನೇಕ ರೀತಿಯಾಗಿರ್ತಕ್ಕಂತಹ ತಪ್ಪು ಕೆಲಸಗಳನ್ನ ಮಾಡಿಬಿಟ್ಟಿರ್ತೀವಿ. ಈಗ ಅದೆಲ್ಲ ಅರಿವಾಗಿಬಿಟ್ಟು ಈಗ ಅವನಿಗೆ ನಿನ್ನ ಸಖ ಅಂತ ಕರೆದಿದ್ದೀನಿ, ನಿನ್ನ ಕೃಷ್ಣ ಅಂತ ಕರೆದಿದ್ದೀನಿ. ಯಾಕಂದ್ರ ಅಜಾನತ ಮಹಿಮಾನ ಅಂತ ನೀನ್ ಎಂತವನಂತ ನನಗೆ ಗೊತ್ತಾಗ್ಲಾರ್ದಾನೆ ನಿನಗೆ ನಾನು ಏನೇನೋ ಕರೆದು ಬಿಟ್ಟಿದ್ದೀನಿ. ಇನ್ನೆಲ್ಲ ಸರ್ವೂ ಸ್ವರೂಪಿ ಅಂದ್ರೆ ಎಲ್ಲವೂ ನೀನೇ ಆಗಿರ್ತಕ್ಕಂಥದ್ದನ್ನ ಅರಿಲಾರ್ದೆ ಒಬ್ಬ ಸಾಮಾನ್ಯ ಎಲ್ಲರಂತೆ ಒಬ್ಬ ಮನುಷ್ಯ ಅಂತಕ್ಕಂಥದ್ದನ್ನ ಅರ್ಥೈಸ್ಬಿಟ್ಟು ಗೆಳೆಯ ಅಂತ ತಿಳ್ಕೊಂಡ್ಬಿಟ್ಟು ನಿನ್ನನ್ನ ನಾನು ಈಗೆಲ್ಲ ಅವಮಾನ ಮಾಡಿದ್ದೀನಿ. ಆ ಕಾರಣದಿಂದ ನಿನಗೆ ನನ್ನ ಯಚ್ಛಾವಹ ಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋ ತವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಈ ರೀತಿಯಾಗಿ ನಾನು ನಿನ್ನನ್ನ ಏನ್ ಮಾಡಿದ್ದೀನಿ ಅಂತಂದ್ರೆ, ನೀನು ಜಗತ್ತಿಗೆ ಕಾರಣ ಅಂತಕ್ಕಂಥದ್ದನ್ನ ತಿಳಿಲಾರ್ದನೆ ವಿಹಾರ ಶಯ್ಯಾಸನ ಭೋಜನೇಶು ಅಂದ್ರೆ ವಾಕಿಂಗ್ ಮಾಡುವಾಗ, ಒಂದೇ ಕಡೆ ಮಲಿಕೊಂಡಿರುವಾಗ, ಊಟ ಮಾಡುವಾಗ ಏಕವಚನದಿಂದ ನಿನ್ನನ್ನ ನಾನು ಅಚ್ಯುತ, ಗೋಪಿ ವಂಶದವನೇ, ಗೋಕುಲದವನೇ, ಯಾದವನೇ, ದನ, ಗೋಗುಲ್ ಕಾಯವನೇ ಅಂತ ಈಗೆಲ್ಲ ನಾನು ಏನ್ ಮಾಡಿದ್ದೀನಿ ನಿನ್ನ. ಏಕವಚನದಿಂದ ನಿನ್ನನ್ನ ಸಂಬೋಧನೆ ಮಾಡಿಬಿಟ್ಟಿದ್ದೀನಿ. ಒಮ್ಮೊಮ್ಮೆ ಅಪಹಾಸ್ಯನೂ ಕೂಡ ಸುಮ್ಮನೆ ಕೆಲವೊಮ್ಮೆ ತಮಾಷೆ ಮಾಡ್ತೀವಲ್ವಾ. ಅದಕ್ಕೆ ಯಾವಾಗಲೂ ಕೂಡ ನಾವು ಯಾರನ್ನಾದ್ರೂ ತಮಾಷೆ ಮಾಡುವಾಗ ಸ್ವಲ್ಪ ಗಮನ ಇಟ್ಟುಕೊಂಡಿರ್ಬೇಕು. ಅಂದ್ರೆ ಸಾಮಾನ್ಯವಾಗಿ ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಮಾತಾಡುವಾಗ ಅವರ ಈಗೋಕ್ಕೆ ಹರಡಾಗುವಾಗೆ ಅಪಹಾಸ್ಯ ಮಾಡಬಾರದು ಯಾವಾಗಲೂ. ಆದ್ರೆ ಒಮ್ಮೆ ಮನುಷ್ಯ ಅಹಂಕಾರದಿಂದ ಏನ್ ಮಾಡ್ಬಿಡ್ತಾನೆ, ಅಷ್ಟೇ ಕಠೋರವಾಗಿ ತನ್ನಲ್ಲಿ ಸಾಮರ್ಥ್ಯತೆ ಇರುವಾಗ ಆ ರೀತಿಯಾಗಿ ಮಾಡಿಬಿಡ್ತಾನೆ. ಈಗ 2 ಶ್ಲೋಕಗಳಲ್ಲಿ ನಾನು ಅನೇಕ ರೀತಿಯಾಗಿರ್ತಕ್ಕಂತಹ ಅಪರಾಧ ಪರಮಾತ್ಮೆ ನನ್ನನ್ನು ನೀನು ಕ್ಷಮಿಸು, ಅವಮರ್ಯಾದೆ ಮಾಡಿದ್ದೀನಿ ಅಂತ ನಾನು ಮಾನಹರಣ ಮಾಡಿದ್ದೀನಿ, ಬರೀ
ನಾನು ಗೋಪಿಯಲ್ಲಿ ಇರ್ತಕ್ಕಂಥವನಂತ ಅಪಹಾಸ್ಯ ಮಾಡಿಬಿಟ್ಟಿದ್ದೀನಿ. ಹೀಗೆ ಆ ಕಾರಣದಿಂದ ಅವನಿಗೆ ಎಷ್ಟು ನಮಸ್ಕಾರ ಪುನಃ 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 ಹಾಕಿದ್ರು ಕೂಡ ನಮಸ್ಕಾರ ಯಾಕೆ ಸಾಕಾಗುತ್ತಿಲ್ಲ ಅಂತಂದ್ರೆ ಈ ಎಲ್ಲ ಒಳಗಡೆಗೆ ಥಾಟ್ಸ್ ಬರಕ್ ಶುರುವಾಯ್ತು. ಅವನಿಗೆ ಥಾಟ್ಸ್ ಬರಕ್ ಶುರುವಾಗಿರೋದ್ರಿಂದ ಆ ಎಲ್ಲ ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ಕ್ಷಮಾಪಣೆಯಾಗಿ ಮತ್ತೆ 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 ನಮಸ್ಕಾರಗಳನ್ನು ಹಾಕೋದು. ಆ ಕಾರಣದಿಂದ ನಾವು ಯಾವಾಗಲೂ ಕೂಡ ಕೆಲವೊಂದು ವಿಷಯದಲ್ಲಿ ಕಠೋರವಾಗಿ ಧರ್ಮ, ದೇವರು, ಶಾಸ್ತ್ರ, ಗುರು, ಸೊ ಈ ವಿಷಯದಲ್ಲಿ ಒಮ್ಮೆ ಅಹಂಕಾರದಿಂದ ನಾವು ತಪ್ಪುಗಳನ್ನು ಮಾಡಿಬಿಡ್ತೀವಿ. ಶಾಸ್ತ್ರ ಆಗಲಿ, ಗುರು ಆಗಲಿ, ಪರಮಾತ್ಮ ಆಗಲಿ, ಈಶ್ವರೋ ಗುರು ಪ್ರಾಜ್ಞೇತಿ ಮೂರ್ತಿ ಭೇದ ವಿಭಾಗಿನಿ. ವ್ಯೋಮವದ್ ವ್ಯಾಪ್ತ ದೇಹಾಯ. ಅವರು ಸೊ ಯಾವುದೇ ಕಾರಣಕ್ಕೆ ಈ ತರ ತಪ್ಪುಗಳನ್ನ ನಾವು ಮಾಡಬಾರದು. ಆದರೆ ತಿಳಿಲಾರದನೆ ಅರ್ಜುನ ತಪ್ಪನ್ನ ಮಾಡಿ ಅವನು ಪದೇ 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 ಕ್ಷಮಾಪಣೆಗಳನ್ನ ಕೇಳ್ತಾ ಇದ್ದಾನೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ. ಯಾರೋ ಮ್ಯೂಟ್ ಓಪನ್ ಮಾಡಿ ನೋಡ್ರಿ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನತ್ವತ್ಸಮೋಸ್ತಭ್ಯಧಿಕ ಕುತೋನ್ಯಃ ಲೋಕತ್ರಯೇಭ್ಯಃ ಪ್ರತಿಮ ಪ್ರಭಾವಃ. ನೀನು ಲೋಕಕ್ಕೆ ಪಿತಾ, ತಂದೆ ಆಗಿರ್ತಕ್ಕಂಥವ್ನು. ಲೋಕಸ್ಯ ಪಿತಾ ಅಸಿ ಚರಾಚರಸ್ಯ. ಎಲ್ಲ ಚರ ಅಚರ ಯಾವುದೆಲ್ಲ ಇದೆಯೋ ಅದೆಲ್ಲದಕ್ಕೂ ಕೂಡ ನೀನೇ ಪೂಜ್ಯನು, ಶ್ರೇಷ್ಠನು, ಸರ್ವ ಕಾರಣನು, ಸರ್ವ ನಿಯಾಮಕನು. ಈ ಲೋಕಕ್ಕೆ ಪೂಜ್ಯನು ನೀನೇ, ಗುರುನು ನೀನೇ, ಮತ್ತೆ ಶ್ರೇಷ್ಠನು ನೀನೇ, ಪೂಜ್ಯನು ನೀನೇ. ನಿನಗೆ ಅಂದ್ರೆ ನತ್ವತ್ಸಮೋಸ್ತಭ್ಯಧಿಕ ಅಂದ್ರೆ ನಿನಗೆ ಸಮಾನಾಗಿರ್ತಕ್ಕಂಥವನು ಮತ್ತೆ ಯಾರು ಇಲ್ಲಿ ಇಲ್ಲ. ನಿನ್ನನ್ನು ಬಿಟ್ರೆ ಮತ್ತೆ ಬೇರೆಯವರು ಕುತ ಅನ್ಯ, ಮತ್ತೆ ಬೇರೆಯವರು ಯಾರು ಇಲ್ಲ. ಏಕೆಂತ ಮತ್ತೆ ಬೇರೆಯವರು ಯಾರು ಸಿಗ್ತಾರೆ? ಇನ್ನಷ್ಟು ಅಪ್ರತಿಮನಾಗಿರ್ತಕ್ಕಂಥವನು. ಲೋಕತ್ರಯೇ ಅಪಿ ಪ್ರತಿಮ ಪ್ರಭಾವ. 3 ಲೋಕಗಳನ್ನ ಬೆಳಗತಕ್ಕಂಥವನು. 3 ಲೋಕಗಳಂತ ನಾನು ಹೇಳ್ತಿದ್ದೆ. ಲೋಕತ್ರಯ ಅಂದ್ರೆ ಎಲ್ಲಾ ಲೋಕಗಳನ್ನ ಶಾಸ್ತ್ರಗಳಲ್ಲಿ 3 ಲೋಕಗಳನ್ನ ಅಧಿಕವಾಗಿ ತಗೊಂಡು ಹೇಳ್ತಾರೆ. ಆದ್ರೆ ನಾವು ಇಲ್ಲಿ ಮಾತಾಡುವಾಗ ಲೋಕತ್ರಯ ಅಂತಂದ್ರೆ ಎಲ್ಲಾ ಲೋಕಗಳನ್ನಂತ, ಲೋಕ ಎಲ್ಲವನ್ನ ಬೆಳಗುವಂತವನು ನೀನೇ ಆಗಿದ್ದೀಯಾ. ಲೋಕಕ್ಕೆ ತಂದೆನೂ ನೀನೆ, ಲೋಕಕ್ಕೆ ಪೂಜ್ಯನೂ ನೀನೆ, ಲೋಕಕ್ಕೆ ಗುರುವು ನೀನೆ. ಅದಕ್ಕೋಸ್ಕರ ಸಲುವಾಗಿನೇ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಕ್ಕಂಥದ್ದು. ಎಲ್ಲವೂ ನೀನೇ ಆಗಿದ್ದೀಯಾ. ಸೊ ಹಾಗಾಗಿ ಮತ್ತೆ 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 ನಿನಗೆ ಸೊ ನಮಸ್ಕಾರ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಡ್ಯಂ ಇತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಯಾರ್ಯಸಿ ದೇವ ಸೋಢುಂ. ಆ ಕಾರಣದಿಂದ ತಸ್ಮಾತ್ ಆದದರಿಂದ ಪ್ರಣಮ್ಯ ಪ್ರಣಿಧಾಯ ಕಾಯಂ,
ನಿದಾಯ ಅಂದ್ರೆ ನಿನಗೆ ದೀರ್ಘದಂಡ ನಮಸ್ಕಾರ ಅಂತ. ದೀರ್ಘದಂಡ ನಮಸ್ಕಾರ ಅಂದ್ರೆ ಶಿರ ಸಾಷ್ಟಾಂಗ ನಮಸ್ಕಾರ ದೇವರ ಹತ್ರ ಹಾಕ್ತೀವಲ್ವ, ಶಿರ ಸಾಷ್ಟಾಂಗ ನಮಸ್ಕಾರ ಅಂದ್ರೆ 8 ಅಂಗಗಳನ್ನ ಭೂಮಿಗೆ ತಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು ಶಿರ ಸಾಷ್ಟಾಂಗ ನಮಸ್ಕಾರ ಅಂತ. ಅಂದ್ರೆ ಶಿರಸಾಷ್ಟಾಂಗ ನಮಸ್ಕಾರದಲ್ಲಿ ಅದರ ಅರ್ಥ ಏನಂತಂದ್ರೆ ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗಿದ್ದೀನಿ ಅಂತ. ಅದಕ್ಕೆ ದೇವ್ರ ಹತ್ರ ನಮಸ್ಕಾರ ಹಾಕುವಾಗ ಹಾಗೆ ಹಾಕ್ತಾರೆ, ಪೂರ್ಣ 2 ಕೈಗಳನ್ನ ಮುಂದೆ ಚಾಚಿ ನಮಸ್ಕಾರ ತಕ್ಕಂಥದ್ದು. ಮತ್ತೆ ಅದ್ರಾಗೆಲ್ಲನೂ ಅನೇಕ ರೀತಿಯಾಗಿರ್ತಕ್ಕಂಥ ಶಾಸ್ತ್ರದ ವಿಧಿ ಇದೆ, ಅದು ಯಾರ ಹತ್ರ ತಿಳ್ಕೊಳ್ಳಿ. ಆ ತರ ನಮಸ್ಕಾರ ಹಾಕೋರು ಏನೇನ್ ತಾಕಿರ್ಬೇಕು ಏನ್ ತಾಕಿರ್ಬಾರ್ದು ಅಂತ ಅನೇಕ ರೀತಿಯಾಗಿರ್ತಕ್ಕಂತಹ ನಮಸ್ಕಾರಗಳಿದಾವೆ. ನಮಸ್ಕಾರ ಒಂದೇ ಇದ್ದರೂ ಅದ್ರ ನಮಸ್ಕಾರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪದ್ಧತಿಗಳಿದಾವೆ. ಒಂದೊಂದು ರೀತಿಯಾಗಿರ್ತಕ್ಕಂತಹ ಒಂದೊಂದು ನಮಸ್ಕಾರಗಳಿದಾವೆ. ನೋಡಿದ ತಕ್ಷಣಕ್ಕೆ ಯಾವ್ದು ನಮಸ್ಕಾರ ಹಾಕ್ಬೇಕು, ಎಲ್ಲ ಪೂಜೆ ಮಾಡಿದ ತಕ್ಷಣಕ್ಕೆ ಯಾವ ರೀತಿಯಾಗಿ ನಮಸ್ಕಾರ ಹಾಕ್ಬೇಕು, ಅನೇಕ ರೀತಿಯಾಗಿರ್ತಕ್ಕಂಥ ಶಾಸ್ತ್ರದಲ್ಲಿ. ಯಾರಾದ್ರೂ ಅದರಲ್ಲಿ ಒಲವಿದ್ರೆ, ಇಲ್ಲದೇ ಇದ್ರ ಭಕ್ತಿಯಿಂದ ನಮಸ್ಕಾರ ಹಾಕಿದ್ರೆ ಸರಿನೇ. ಆದ್ರೆ ಇಲ್ಲಿ ದಂಡವತ್ ಪ್ರಣಾಮ, ಹಣೆಯನ್ನ ನೆಲಕಚ್ಚಿ ಕೈಗಳನ್ನ ಸಂಪೂರ್ಣವಾಗಿ ಭೂಮಿಗೆ ತಾಕಿಸಿ, ಅಲ್ಲಿಂದ ತಾಕಿಸಿದಾಗಲೇ ಏನಾಗಬೇಕು, ನಮಸ್ಕಾರ ಒಂದರೆ ಇರಬೇಕು ಕೈಗಳು. ಆ ರೀತಿಯಾಗಿ ಅರ್ಜುನ ಪರಮಾತ್ಮನಿಗೆ ದಂಡವತ್ ಪ್ರಣಾಮವನ್ನ ಪ್ರಸಾದಗೆ ಅಂದ್ರೆ ನನ್ನನ್ನು ಕ್ಷಮಿಸು, ಪ್ರಸನ್ನನಾಗು, ನಾನು ಮಾಡಿರ್ತಕ್ಕಂಥ ತಪ್ಪನ್ನ ಎಲ್ಲವನ್ನ ಮನ್ನಿಸಿಬಿಟ್ಟು ನನ್ನ ಮೇಲೆ ಪ್ರಸನ್ನನಾಗು, ನನ್ನೆಲ್ಲ ತಪ್ಪುಗಳನ್ನ ನನ್ನನ್ನು ಕ್ಷಮಿಸಿಬಿಡು ನೀನು. ಪಿತ ಏವ, ನೀನು ನನಗೆ ತಂದೆ. ಹೆಂಗ ಒಂದು ಮಗ ತಪ್ಪು ಮಾಡಿದ್ರ ತಂದೆ ಕ್ಷಮಾಪಣೆ ಮಾಡ್ತಾನೋ, ಪಿತೇವ ಪುತ್ರಸ್ಯ, ಅದಾಗ ತಂದೆ ಹೆಂಗ ಕ್ಷಮಾಪಣೆ ಮಾಡ್ತಾನೋ. ಸಖೇವ ಸಖುಹು, ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನನ್ನ ಅವಮಾನ ಮಾಡಿದಾಗ ಆಯ್ತು ಅಂತಂದಾಗ ಹೆಂಗ ಅವನು ಕ್ಷಮಿಸ್ತಾನೋ. ಪ್ರಿಯ ಯಾರು ಅಂದ್ರೆ ಒಬ್ಬ ಪ್ರಿಯನನ್ನ ಹೇಗೆ ಕ್ಷಮಾಪಣೆ ಕೇಳಿದಾಗ ಕ್ಷಮಿಸ್ತಾರೋ, ಆ ರೀತಿಯಾಗಿ ನನ್ನ ಎಲ್ಲ ಅಪರಾಧಗಳನ್ನ ನೀನು ಮನ್ನಿಸಿ ನನ್ನ ಮೇಲೆ ಪ್ರಸನ್ನನಾಗು. ದೇವ್ರ ಹತ್ರ ಶರಣಾಗತಿ ಭಾವ ಅನ್ನುವಂಥದ್ದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.